ನೋಡ್ತಾರೆ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಚಾನಲ್ಗೂ ಕೊನೆಗೂ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಈ ಲೆಟ್ರು ಇವತ್ತು ನಮ್ಮ ಕೈಯಲ್ಲಿದೆ, ಇದಕ್ಕೆಲ್ಲ ಕಾರಣ ನೀವೇನೆ. ಸೊ ನೀವು ಕೊಟ್ಟಿರೋವಂಥ ಬೆಂಬಲದಿಂದ ಈ ಲೆಟ್ರು ಬಂದಿದೆ. ಸೊ ಮುಖ್ಯವಾಗಿ ಈ ಲೆಟ್ರನ್ನ ತಗೊಳ್ಳೋದಕ್ಕೆ ಪೋಸ್ಟ್ ಆಫೀಸಿಗೆ ಎಷ್ಟು ಸತಿ ಹೋಗಿ ಬಂದಿದ್ದೀವಿ, ಮತ್ತು ನಮ್ಮ ಏರಿಯಾಗೆ ಬರೋ ಪೋಸ್ಟ್ ಮ್ಯಾನ್ಗೆ ಎಷ್ಟು ಸತಿ ಕಾಲ್ ಮಾಡಿದ್ದೀವಿ ಅಂದರೆ, ಸೊ ಅದು ನಾನು ಮಾಡಿರೋ ತಪ್ಪು ಯಾರೂ ಮಾಡೋದಕ್ಕೆ ಹೋಗಬೇಡಿ. ಅದು ಹೇಳ್ತೀನಿ ಯಾವ ರೀತಿ ಮಿಸ್ಟೇಕ್ ಆಯಿತು ನಮ್ಮ ಕಡೆಯಿಂದ ಅಂತ. ಫಸ್ಟು ನೋಡಿ, ಇದೇ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಈ ರೀತಿ ಕಳಿಸ್ಕೊಡ್ತಾರೆ. ಇದು ಮುಂಬೈಯಿಂದ ಬರುತ್ತಂತೆ. ಇದನ್ನು ಫಸ್ಟು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ನಾನು ಹೇಳಿದ್ನಲ್ಲ, ಅದೇ ಈಗ ನಮ್ಮ ಕಡೆಯಿಂದ ಒಂದು ಮಿಸ್ಟೇಕ್ ಆಯಿತು, ಅದರಿಂದಾಗಿ ಲೆಟ್ರು ಸ್ವಲ್ಪ ಇದಾಯಿತು, ಕನ್ಫ್ಯೂಷನ್ ಆಯಿತು ಅವ್ರಿಗೆ ಅಂಥೇಳಿ. ಈ ರೀತಿ ಸೈಡ್ ಎಡ್ಜಸ್ ಇರುತ್ತೆ, ಅದು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಮೇಲ್ಗಡೆನೆ ಬರೆದಿರ್ತಾರೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತ. ಪಿನ್ ತೋರಿಸ್ಬಾರ್ದು ಅಂತಾರೆ ಕೆಲವರು, ಅದೆಲ್ಲ ಸುಮ್ಮನೆ. ಯಾಕೆಂದರೆ ನಮ್ಮ ಮೇಲ್ ಐ ಡಿಗೆ ಏನು ರಿಜಿಸ್ಟರ್ ಆಗಿರುತ್ತೆ ಅದೇ ಪಿನ್ನೇ ಕೊಟ್ಟಿರ್ತಾರೆ. ಸೊ ನೋಡಿ, ಈ ರೀತಿ ಇರುತ್ತೆ ಒಳಗಡೆ. ಸೊ ಇವರ ಪಿನ್ ಅಂತ ಹಾಕಿ ಕೆಳಗಡೆ 6 ನಂಬರ್ ಹಾಕಿದ್ದಾರೆ ನೋಡಿ. ಸೈನ್ ಇಂಟು ಯುವರ್ ಗೂಗಲ್, ಸೈನ್ ಇಂಟು ಯುವರ್ ಆ್ಯಡ್ಸೆನ್ಸ್ ಆರ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್. ಅಲ್ಲಿ ಪೇಮೆಂಟ್ಸ್ ಆಪ್ಷನ್ ಹೋಗಿ ವೆರಿಫಿಕೇಷನ್ ಚೆಕ್ ಅಂತ ಇರುತ್ತೆ, ಅಲ್ಲಿ ಪಿನ್ನ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಗ್ರೀನ್ ಕಲರಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ನಾನು ಬೇರೆ ವೀಡಿಯೋಗಳನ್ನ ನೋಡಿರೋದ್ರಿಂದ ಅದ್ರ ಮೂಲಕ ಇದನ್ನು ಹೇಳ್ತಿದ್ದೀನಿ. ಮತ್ತು ಇನ್ನೊಂದು, ಪಿನ್ ಟು ವೆರಿಫೈ ಯುವರ್ ಅಡ್ರೆಸ್ ವಿತಿನ್ 4 months. ಈ ಪಿನ್ ಏನು ಬಂದಿರುತ್ತೆ ಇದನ್ನು 4 ತಿಂಗಳೊಳಗಡೆ ಎಂಟ್ರಿ ಮಾಡ್ಕೋಬೇಕು ಅಂತ. ಮತ್ತು ಇನ್ನೊಂದು, ಒಂದು ವೇಳೆ ಫಸ್ಟ್ ಟೈಮ್ ಅಟೆಂಡ್ ಮಾಡಿದಾಗ ಪಿನ್ ಏನಾದರೂ ಬಂದಿಲ್ಲ ಅಂದರೆ ಇನ್ನೂ 2 ಚಾನ್ಸ್ ಇರುತ್ತೆ. ಫಸ್ಟ್ ಟೈಮೇ ನೀಟಾಗೆ ಅಪ್ಲೈ ಮಾಡಿಕೊಂಡು ನಿಮ್ಮ ಮನೆಗೆ ತರಿಸ್ಕೋಬೋದು. ಬಟ್ ಏನಪ್ಪ ಅಂದರೆ, ನಾನು ಫಾರ್ಮ್ ಫಿಲಪ್ ಮಾಡಬೇಕಾದ್ರೆ ಆ ಫಾರ್ಮ್ ಪೇಜಲ್ಲಿ ಮೊಬೈಲ್ ನಂಬರ್ ಹಾಕೋದಕ್ಕೆ ಆಪ್ಷನ್ನೇ ಕೊಟ್ಟಿರಲಿಲ್ಲ. ಸೊ ಅದರಿಂದಾಗಿ ನಾನೇನು ಮಾಡಿದೆ, ಮೊಬೈಲ್ ನಂಬರ್ ಆಪ್ಷನ್ನೇ ಇಲ್ವಲ್ಲ, ಬರೀ ಮನೆ ಅಡ್ರೆಸ್ ನೀಟಾಗಿ ಹಾಕಿದ್ರೆ ಸಾಕು ಅಂತೇಳಿ ಮನೆ ಅಡ್ರೆಸ್ ಒಂದು ಹಾಕಿದೆ. ಬಟ್ ಆಮೇಲೆ ಗೊತ್ತಾಯಿತು, ಪೋಸ್ಟ್ ಆಫೀಸಿಗೆ ಕಾಲ್ ಮಾಡಿದ್ರೆ ಈ ಥರ ನಮ್ಮ ಅಡ್ರೆಸ್ಗೆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ, ತಂದುಕೊಡ್ತೀರಾ ಅಂದರೆ ಅವ್ರು ಹೇಳ್ತಾರೆ, ಇಲ್ಲ ಸರ್, ಈ ರೀತಿ ರಾಂಗ್ ಅಡ್ರೆಸ್ ಎಲ್ಲ ಎಂಟ್ರಿ ಆಗಿಬಿಟ್ಟಿರುತ್ತೆ, ಎಷ್ಟೊಂದು ಜನಕ್ಕೆ ಈ ಥರ ನಮ್ಗೆ ಅಡ್ರೆಸ್ ಗೊತ್ತಾಗ್ದಿರ ವಾಪಸ್ ಕಳಿಸ್ಬಿಟ್ಟಿದ್ದೀವಿ, ಮೊಬೈಲ್ ನಂಬರ್ ಇದ್ದರೆ ಬೇಕಾದ್ರೆ ಫೋನ್ ಮಾಡಿ ತಂದುಕೊಡ್ತೀವಿ ಅಂತಾರೆ. ನಾನು ಅಂದ್ಕೊಂಡೆ, 3 ತಿಂಗಳು ತುಂಬ ಕಷ್ಟ ಬಿದ್ದಿದ್ದೀವಿ ಹಗಲು ರಾತ್ರಿ, ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಕೊನೆಗೆ ನಮ್ಮ ಏರಿಯಾಗೆ ಬರೋ ಪೋಸ್ಟ್ ಮ್ಯಾನ್ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಪ್ರತಿ 2 ದಿನಕ್ಕೆ ಒಂದ್ಸತಿ ಕಾಲ್ ಮಾಡಿದ್ದೀನಿ. ಸರ್, ಈ ಥರ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತ ಬರುತ್ತೆ ಸರ್ ಯೂಟ್ಯೂಬ್ ಕಡೆಯಿಂದ, ಆ ಲೆಟ್ರ್ ಮೇಲ್ಗಡೆನೇ ಹಾಕಿರ್ತಾರೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತ, ಪ್ಲೀಸ್ ದಯವಿಟ್ಟು ತಂದುಕೊಡಿ ಸರ್ ಅಂಥೇಳಿ. ಅವರು, ನಾನು ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ, ಗೋಗರಿತಾ ಇರೋದು ನೋಡಿ, ನಿಮ್ಮ ಮನೆ ಅಡ್ರೆಸ್ದು ಒಂದು ಆಧಾರಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಅದನ್ನು ಒಂದು ಫೋಟೋ ತೆಗೆದುಬಿಟ್ಟು ನಂಗೆ ವಾಟ್ಸಪ್ ಮಾಡಿರಿ, ಬಂದರೆ ತಕ್ಷಣ ನಾನೇ ತಂದುಕೊಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ಫೋಟೋ ಎಲ್ಲ ಕಳಿಸಿದ್ದೆ. ಕೊನೆಗೆ ಒಂದಿನ, ಅಂದರೆ 10 days ಆಯ್ತಿದ್ದು, ಮುಂಬೈಯಿಂದ ಹೊರಟು ನಮ್ಮ ಮನೆಗೆ ಬರೋದಕ್ಕೆ 10 ದಿನ ಆಯಿತು ಟೈಮು. ಕೊನೆಗೆ ಅವರೇ ಒಂದಿನ ಬೆಳಗ್ಗೆ 8 ಗಂಟೆಗೆ ಮೆಸೇಜ್ ಮಾಡಿದರು ವಾಟ್ಸಪ್ಪಲ್ಲಿ, ನಿಮ್ಮದು ಈ ಥರ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ ಅಂತೇಳಿ. ಆಮೇಲೆ ರಿಟರ್ನ್ ನಾನೇ ಫೋನ್ ಮಾಡಿದೆ, ನಾನೇ ಬರಲ್ಲ ನೀವೇ ತಂದು ಕೊಡ್ತೀರಾ ಸರ್ ಅಂತ. ಕೊನೆಗೆ ಅವರೇ ಮನೆ ಹತ್ರ ತಂದು ಕೊಟ್ಟಿದ್ರು. ಅಂದರೆ ನಾವು ಎಷ್ಟು ಶ್ರಮ ಬೀಳ್ತೀವಿ ನೋಡಿ ವಿಡಿಯೋ ಮಾಡೋದಕ್ಕೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಶ್ರಮಕ್ಕೆ ಪ್ರತಿಫಲ. ಈಗ ನಾವು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕು ಅಥವಾ ನಮ್ಮ ಚಾನಲ್ನ ಈ ರೀತಿ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಈ ಲೆಟ್ರು ತುಂಬ ಮುಖ್ಯ. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ,
4 ತಿಂಗಳೊಳಗಡೆ ಈ ಪಿನ್ನು ನೀವು ಎಂಟ್ರಿ ಮಾಡಲಿಲ್ಲ ಅಂದರೆ 4 ತಿಂಗಳು ಲಾಸ್ಟ್ ಡೇಟ್ ಇದಕ್ಕೆ. 3 ಸತಿ ಪಿನ್ ಏನು ಕಳಿಸ್ತಾರೆ, ಅದೇನೇ ಎಂಟ್ರಿ ಮಾಡಿಲ್ಲ ಅಂದರೆ ಮಾನಿಟೈಸೇಷನ್ ಆನ್ ಆಗಿದ್ರು ಕೂಡ ಆಫ್ ಮಾಡಿಬಿಡ್ತಾರಂತೆ. ಅದಕ್ಕೆ ಯಾರೂ ಕೂಡ ಅಡ್ರೆಸ್ನ ನೀಟಾಗಿ ಫಿಲ್ ಮಾಡಿ. ಈಗ ನಾನು 2 ಸ್ಕ್ರೀನ್ಶಾಟ್ ಹಾಕ್ತೀನಿ ಸ್ಕ್ರೀನ್ ಮೇಲೆ. ನಾರ್ಮಲ್ ಎಂಪ್ಟಿ ಫಾರ್ಮ್ ಒಂದು, ಫಿಲ್ ಮಾಡಿರೋ ಫಾರ್ಮ್ ಒಂದು, 2 ಹಾಕಿರ್ತೀನಿ ನೋಡಿ. ಅದರಲ್ಲಿ ಮೊಬೈಲ್ ನಂಬರ್ ಎಲ್ಲಿ ಹಾಕಬೇಕು ಅನ್ನೋದನ್ನು ಮೆನ್ಷನ್ ಮಾಡಿರ್ತೀನಿ. ಅಡ್ರೆಸ್ ನೀಟಾಗಿ ಹಾಕಿ, ಪ್ಲಸ್ ಮೊಬೈಲ್ ನಂಬರ್ನ ನಾನು ಇವಾಗ ಎಲ್ಲಿ ತೋರಿಸ್ತಿದ್ದೀನಿ ಅಲ್ಲಿ ಹಾಕೋದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರದೇ ಹೋಗುತ್ತೆ ಅನ್ನೋದಕ್ಕೆ ಅವರು ಇದೇ ಥರ ಹೇಳಿದ್ರು ನನಗೆ. ಸರ್, ಮೊಬೈಲ್ ನಂಬರ್ ಹಾಕಿದರೆ ತಂದುಕೊಡ್ತೀವಿ, ಫೋನ್ ಮಾಡಿ. ಗೂಗಲ್ ಆ್ಯಡ್ಸೆನ್ಸಿಂದ ಪಿನ್ ರಾಂಗಾಗಿ ಹಾಕಿರ್ತಾರೆ ಸರ್, ಅಲ್ಲಿ ಸರಿಯಾಗಿ ಟೈಪ್ ಮಾಡಿರಲ್ಲ ಅವರು ಫುಲ್ ಅಡ್ರೆಸ್ನ. ಅದರಿಂದ ನಾವು ಯಾವ ರೀತಿ ಹುಡ್ಕೋದು, ಯಾವ ರೀತಿ ತಂದ್ಕೊಡೋದು, ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಕೇಳಿದ್ರು ಅವರು. ಸೊ ಅದರಿಂದಾಗಿ ಅದೇನು ಸ್ಕ್ರೀನ್ಶಾಟ್ಗಳು ಹಾಕ್ತೀನಿ ಇವಾಗ, ಅದನ್ನು ನೋಡ್ಕೊಳ್ಳಿ. ನೋಡಿಕೊಂಡು ತುಂಬ ಕಷ್ಟ ಬಿದ್ದಿರ್ತೀವಿ, ಏನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀವಿ ವೀಡಿಯೋಗಳು ಮಾಡೋದಕ್ಕೆ. ಲಾಸ್ಟ್ ಮೂಮೆಂಟಲ್ಲಿ ಈ ರೀತಿ ಎಡವಟ್ ಆಗಬಾರ್ದು ನೋಡಿ, ಅದರಿಂದಾಗಿ. ಸೊ ವೀಡಿಯೋ ಮಾಡಿ ಹೇಳಬೇಕು ಅಂಥೇಳಿ ಸುಮಾರು, ಇದು ಆ್ಯಕ್ಚುಲಿ ನನಗೆ ಬಂದಿರೋದು ಇದು ಹೋದ ತಿಂಗಳಲ್ಲಿ, ಇಲ್ಲೇ ಹಾಕಿದ್ದಾರೆ ನೋಡಿ ಡೇಟ್ 19/12. ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಅದರಿಂದಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ನನ್ನ ಮೈಂಡಲ್ಲಿ ಯಾವಾಗಲೂ ಇದಾಗ್ತಿತ್ತು. ಯಾಕೆಂದರೆ ನಾನು ಮಿಸ್ಟೇಕ್ ಮಾಡ್ಕೊಂಡಂಗೆ ನೀವು ಮಾಡ್ಕೋಬಾರ್ದು, ತುಂಬ ಕಷ್ಟ ಬಿದ್ದಿರ್ತೀವಿ ಚಾನಲ್ ಗ್ರೋತ್ ಮಾಡೋದಕ್ಕೆ. ಅದರಿಂದಾಗಿ ಈ ವಿಡಿಯೋ ನಿಮ್ಗೇನಾದರೂ ತುಂಬ ಸಣ್ಣದಾಗಿ ಯೂಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿ ಹೇಳ್ತಿದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇನು ಲೆಟ್ರು ಇವತ್ತು ನಮ್ಮ ಕೈಯಲ್ಲಿದೆ, ಈ ಲೆಟ್ರು ನಮ್ಮ ಕೈ ಸೇರೋದಕ್ಕೆ ನೀವೇ ಕಾರಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.